ನಮಸ್ಕಾರ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶಕ್ಕೆ ಸಿದ್ಧತೆ. ಸಚಿವ ಕೃಷ್ಣ ಬೈರೇಗೌಡರಿಂದ ಕೂಲಂಕುಷ ಪರಿಶೀಲನೆ. ಕಾರ್ಯಕ್ರಮ ಕುರಿತು ಅಧಿಕಾರಿಗಳಿಗೆ ಸೂಚನೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಗೊಂದಲಕ್ಕೆ ಬ್ರೇಕ್. ಅಶೋಕ್ ಹಾರನಹಳ್ಳಿ ಬಣಕ್ಕೆ ಹಿನ್ನಡೆ. ಆಡಳಿತ ಮಂಡಳಿ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಕೋರ್ಟ್ ಆದೇಶ. ಸರ್ಕಾರ ಅಭಿವೃದ್ಧಿಯಲ್ಲಿ ತಾರತಮ್ಯವಿಲ್ಲ. ರೇವಣ್ಣ ಚಿಲ್ಲರೆ ಗಿರಾಕಿ ಒಂದು ಆರೋಪ ಮಾಡುವುದನ್ನು ಕರೆದಿದ್ದಾರೆ. ಎಚ್ಡಿ ರೇವಣ್ಣಗೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ವ್ಯಂಗ್ಯ. ಡಿಸೆಂಬರ್ 6ರಂದು ಹಾಸನದಲ್ಲಿ ನಡೆಯಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಇಂದು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿರುವ ಈ ಪ್ರಮುಖ ಕಾರ್ಯಕ್ರಮವು ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಸಚಿವರು ಮಧ್ಯಾಹ್ನ 2:30ಕ್ಕೆ ಕಾಲೇಜಿನ ಕ್ರೀಡಾಂಗಣಕ್ಕೆ ತೆರಳಿ ವೇದಿಕೆ, ಆಸನ ವ್ಯವಸ್ಥೆ ಮತ್ತು ಭದ್ರತೆಯ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು. ಮೆಟೀರಿಯಲ್ ಎಲ್ಲ ಇದೆ ಡಿಸ್ಪ್ಲೇ ಎಲ್ಲ ಇದೆ. ಅಲ್ಲಿ 50 ಜನ ಪ್ಲಾನ್ ಮಾಡಿದ್ದೀವಿ. ಅದರಲ್ಲಿ 29 ಜನ ರೆಡಿಮೇಡ್ ಆಗ್ತಿದ್ದಾರೆ ಸರ್. 29 ಜನ ಲೈನ್ ಡಿಪಾರ್ಟ್ಮೆಂಟ್ಸ್ ಇದ್ದಾರೆ. ಇದರ ಜೊತೆಗೆ ಸಚಿವರು ಮುಂದಿನ ವರ್ಷದ ಹಾಸನ ಮಹೋತ್ಸವದ ವೇಳೆ ಭಕ್ತರಿಗೆ ಇನ್ನೂ ಹೆಚ್ಚಿನ ಸುಲಭ ಮತ್ತು ಸುಗಮ ದರ್ಶನಕ್ಕೆ ಅವಕಾಶ ಕಲ್ಪಿಸುವ ಸಂಬಂಧ ಇಂದು ಹಾಸನ ದೇವಾಲಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಇವರು ಬಂದು ಕಂಬೈನ್ ಆಗಿ ಇಲ್ಲಿ ಮೇಲೆ ಬಂದು ಇಲ್ಲಿಂದ ಹಿಂಗೆ ಸ್ಲೋಪ್ ಮಾಡ್ತಾರೆ. ಸೊ ಇದ್ರ ಮೇಲೆ ದರ್ಶನ ಮಾಡಿಕೊಂಡು ಬಂದು ಜನ ಈ ಕಡೆ ಎರಡು ಕಡೆಗೆ ಸ್ಪ್ಲಿಟ್ ಆಗಿ 4 ಜನ ಹಿಂಗೆ ಹೋಗ್ತಾರೆ, 4 ಜನ ಹಿಂಗೆ ಹೋಗ್ತಾರೆ. ಅದು ಹಿಂದ್ಗಡೆ ಸೊ ಈ ರೀತಿ ಇದೆ. ಸೊ ಈಗ ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗಿದೆ. ಕೆಲವರು ಹಿಂದೆ ಸ್ವಾಮಿಗಳು ಮತ್ತೆ ಕೆಲವರು ನಮ್ಮ ಆಫೀಸರ್ಸು ಏನ್ ಹೇಳಿದ್ರು ಅಂದ್ರೆ, ಈಗ ಈ ತರ ಒಂದು ಮುಖವಾಗಿ ದರ್ಶನ ಆಗ್ತಾ ಇದೆ. ಬಹುಶಃ ಇನ್ನೂ ಹೆಚ್ಚಿಗೆ ಜನ ದರ್ಶನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈ ಭಾಗದಿಂದ ಈ ಭಾಗಗಳು ಇನ್ನೊಂದು ಸ್ವಲ್ಪ ಅಗಲ ಮಾಡಿ, ಹಿಂಗಿಂದ ಒಂದು ಗ್ರೂಪು ಹಿಂಗೆ ದರ್ಶನ ಮಾಡಿ ಹಿಂಗೆ ಹೋಗ್ತಾರೆ. ಇನ್ನೊಂದು ಗ್ರೂಪು ಈ ಭಾಗದಿಂದ ಎಂಟ್ರಾಗಿ ಅವರು ಇಲ್ಲಿ ಹೈಟ್ ಮಾಡಬೇಕು. ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೆದಿದ್ದ ಆಡಳಿತ ಗೊಂದಲಕ್ಕೆ ಹಾಸನ ನ್ಯಾಯಾಲಯ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ನ್ಯಾಯಾಲಯವು ಸಂಘದ ಅಧ್ಯಕ್ಷ ಆರ್ಟಿ ದೇವೇಗೌಡ, ಕಾರ್ಯದರ್ಶಿ ಸಿಆರ್ ಜಗದೀಶ್ ಮತ್ತು ಖಜಾಂಚಿ ಪಾರ್ಶ್ವನಾಥ್ ಅವರು ಕಾನೂನುಬದ್ಧವಾಗಿ ಅಧಿಕಾರದಲ್ಲಿ ಮುಂದುವರಿಯಲಿದ್ದು, ಪ್ರತಿವಾದಿಗಳಾದ ಗುರುದೇವ್ ಮತ್ತು ಅಶೋಕ್ ಹಾರನಹಳ್ಳಿ ಅವರ ಬಣದವರು ಸಂಘದ ಆಡಳಿತ ಮತ್ತು ದಿನನಿತ್ಯ ಕೆಲಸಗಳಿಗೆ ಯಾವುದೇ ಅಡ್ಡಿಪಡಿಸಬಾರದು ಎಂದು ನ್ಯಾಯಾಲಯ ತಡೆ ಆದೇಶ ಹೊರಡಿಸಿದೆ. ಪ್ರತಿವಾದಿಗಳು ಹೊಸ ಸಮಿತಿ ರಚಿಸಿದ್ದೇವೆ ಎಂಬ ಹೇಳಿಕೆಯನ್ನ ಕೋರ್ಟ್ ತಿರಸ್ಕರಿಸಿದ್ದು, ಅಮಾನತುಗೊಂಡ ಸದಸ್ಯರಿಂದ ನಡೆದ ಅವಿಶ್ವಾಸ ಪ್ರಸ್ತಾಪ ಮಾನ್ಯವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯವು ಸಂಸ್ಥೆಯೊಳಗೆ ಉಂಟಾಗಿರುವ ಗೊಂದಲದಿಂದ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಕೆ ವ್ಯತ್ಯಯವಾಗುವ ಸಾಧ್ಯತೆಯನ್ನು ಗಮನಿಸಿ ಅರ್ಜಿದಾರರ ಪರ ತಡೆ ಆದೇಶ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಆರ್ಟಿ ದೇವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೌಡೋಳಿ ಅವರು, ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಪರ ತೀರ್ಪು ಬಂದಿದೆ ಎನ್ನುವುದಕ್ಕಿಂತ ಸಂಸ್ಥೆಯ ಹಿತದೃಷ್ಟಿಯಿಂದ ಎಲ್ಲಾ ನಿರ್ದೇಶಕರನ್ನ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಲು ಕಟಿಬದ್ಧರಾಗಿದ್ದೇವೆ ಎಂದರು. ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಒಂದು ಮಾರ್ಗದರ್ಶನ ನೀಡಿರುತ್ತದೆ. ಈ ನ್ಯಾಯಾಲಯದ ತೀರ್ಪಿನ ಅನುಸಾರ ನಮ್ಮ ಆಡಳಿತ ಮಂಡಳಿಯ ಚುನಾಯಿತ ಎಲ್ಲ ಸದಸ್ಯರು ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಸಂಸ್ಥೆಯ ಹಿತದೃಷ್ಟಿಯಿಂದ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ತಿಳಿಸುತ್ತಾ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಾವು ಯಾವುದೇ ರೀತಿಯ ಸಂಸ್ಥೆಯ ಒಂದು ಬೆಳವಣಿಗೆಗೆ ಧಕ್ಕೆ ಬರದಂತೆ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಈ ವಾಹಿನಿ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 4/12/25 ಹಾಸನ ನ್ಯಾಯಾಲಯ
ಒಂದು ಒಳ್ಳೆಯ ಉತ್ತಮವಾದಂತಹ ಆದೇಶವನ್ನು ನೀಡಿದೆ. ನಮ್ಮ ಆರ್ ಟಿ ದೇವೇಗೌಡರು, ಸಿ ಆರ್ ಜಗದೀಶ್ ಮತ್ತು ಪಾರ್ಶ್ವನಾಥ್ ಅವರ ಆಡಳಿತ ಮಂಡಳಿಯನ್ನು ಯಾರೂ ಸಹ ಡಿಸ್ಟರ್ಬ್ ಮಾಡಬಾರ್ದು, ಅವರ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅಂತಕ್ಕಂಥ ಆದೇಶವನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರೋದ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಆ ಕಾರಣದಿಂದ ನಮ್ಮ 24 ಜನ ನಿರ್ದೇಶಕರನ್ನು ಒಟ್ಟಿಗೆ ತಗೊಂಡೋಗುವ ಮೂಲಕ ಕಾಲೇಜಿನ ಅಭಿವೃದ್ಧಿ ಮತ್ತು ಇಡೀ ತಂಡವನ್ನಾಗಿ ಒಟ್ಟುಗೂಡಿಸಿ ನಾವು ಅಭಿವೃದ್ಧಿಯತ್ತ ಸಾಗಿ ಎಲ್ಲರೂ ಮೆಚ್ಚುವಂಥ ಆಡಳಿತವನ್ನು ನೀಡ್ತಕ್ಕಂಥ ಯೋಜನೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಹಿರಿಯರಾದಂಥ ಅಶೋಕ್ ಆರ್ನಳ್ಳಿ ಇರ್ಬೋದು, ಗುರುದೇವ್ ಅವರು ಇರ್ಬೋದು, ಜಿ ಟಿ ಕುಮಾರ್ ಇರ್ಬೋದು, ಇವರ ಎಲ್ಲರ ಒಡನಾಟವನ್ನು ನಾವು ತೆಗೆದುಕೊಂಡು ಮತ್ತೆ ಒಗ್ಗಟ್ಟಿನಿಂದ ನಡೆಸ್ತೀವಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಸಿಎಂ ಹಾಗೂ ಡಿಸಿಎಂ ಏತ ನೀರಾವರಿ ಮೂಲಕ ದಿಡಗ ಭಾಗದ ಕೆರೆಗಳನ್ನು ತುಂಬಿಸುವ ಭರವಸೆ ನೀಡಿದ್ರು. ಆಗ ಕೊಟ್ಟ ಮಾತಿನಂತೆ ಈಗ 74 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಿದ್ದು, ದಿಡಗ ಹಾಗೂ ತುಮಕೂರು ಏತ ನೀರಾವರಿ ಯೋಜನೆಗೆ ನಾಳೆ ಶಂಕುಸ್ಥಾಪನೆ ಜೊತೆಗೆ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸರ್ಕಾರದ ಸೇವೆಗಳನ್ನು ಸಮರ್ಪಣೆ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಕೆಡಿಪಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಇತರೆ ಸಚಿವರು ಆಗಮಿಸಲಿದ್ದಾರೆ. ದಿಡಗ ತುಮಕೂರು ಏತ ನೀರಾವರಿ ಯೋಜನೆಯಿಂದ ಚನ್ನರಾಯಪಟ್ಟಣ ತಾಲೂಕಿಗೆ ಇನ್ನೂ 20%ಕ್ಕೂ ಹೆಚ್ಚು ನೀರಾವರಿ ಪ್ರದೇಶ ಹಿಗ್ಗಲಿದೆ. 32 ಗ್ರಾಮಗಳ ಜೊತೆಗೆ 18 ಕೆರೆಗಳು ತುಂಬಲಿವೆ ಎಂದರು. ನನ್ನ ಪತ್ರದ ಆಧಾರದ ಮೇಲೆ ಯೋಜನೆಗೆ ಮಂಜೂರಾತಿ ನೀಡಿದ ಸರ್ಕಾರಕ್ಕೆ ಧನ್ಯವಾದ ಹೇಳಿದರು. ಇದಲ್ಲದೆ ಸಣ್ಣ ನೀರಾವರಿ ಇಲಾಖೆಗೆ 8 ಕೋಟಿ ನೀಡಿದ್ದಾರೆ. ರಸ್ತೆಗೆ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ತಾರತಮ್ಯ ಮಾಡಿಲ್ಲ. ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಿದ್ದರೂ ಎಲ್ಲಾ ಕ್ಷೇತ್ರಗಳಿಗೂ ಅನುದಾನ ನೀಡಿದೆ ಎಂದು ವಿವರಿಸಿದರು. ನಮ್ಮ ತಾಲೂಕಿನಲ್ಲಿ ಸುಮಾರು 16,000 ಪ್ರಕರಣ ದುರಸ್ತಿಯಾಗಿದೆ. ಉಸ್ತುವಾರಿ ಸಚಿವರು ಕಳೆದ ತಿಂಗಳು ಜನಸಂಪರ್ಕ ಸಭೆ ಮಾಡಿದ್ದಾರೆ. ರಾಜಕೀಯ ಟೀಕೆ ಟಿಪ್ಪಣಿ ಏನೇ ಇದ್ದರೂ ನಮ್ಮ ಸರ್ಕಾರ ನೀರಾವರಿ ಯೋಜನೆಗೆ ಒತ್ತು ನೀಡಿದೆ ಎಂದರು. ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಪ್ರಗತಿಯ ಹಾದಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ರಾಜ್ಯದ ನಾಡಿನ ದೊರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಅವರ ಒಂದು ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಹಾಗೂ ರಾಜ್ಯವನ್ನು ಅಭಿವೃದ್ಧಿ ತಗೊಂಡೋಗ್ತಂಥ ಇಬ್ಬರು ನಾಯಕರು ಮತ್ತು ಇತರ ಸಚಿವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅಭಿನಂದಿಸಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಮುಖ್ಯವಾಗಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ MP ಅವರು ನಿಂತಹ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಂತೆ 74 ಕೋಟಿ ಅನುದಾನವನ್ನು ಕೊಟ್ಟು ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ಬೋರ್ಡ್ ಅಪ್ರೂವಲ್ ಆಗಿ ನಾಳೆ ಶನಿವಾರ ಡಿಸೆಂಬರ್ 6ನೇ ತಾರೀಕು ಶಂಕುಸ್ಥಾಪನೆ ಆಗ್ತದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಹಾಗೆಯೇ ನಮ್ಮ ಇದೇ ವೇಳೆ ಶನಿವಾರ ನಡೆಯುತ್ತಿರುವ ಸರ್ಕಾರದ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಕೋಟಿ ಹಣ ವಸೂಲಿ ಮಾಡಿದ್ದಾರೆ ಎಂಬ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಕ್ಕೆ ತಿರುಗೇಟು ನೀಡಿದ ಮಾಜಿ ಸಚಿವ ಗೋಪಾಲಸ್ವಾಮಿ, ರೇವಣ್ಣ ಚಿಲ್ಲರೆ ಗಿರಾಕಿ, ಇತ್ತೀಚೆಗೆ ಅವರು ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಸ್ವರೂಪ ಒಳ್ಳೆಯವರು ಯಾವಾಗಲೂ ಹಾಸನ ಅಷ್ಟು ಚೆನ್ನಾಗಿ ನಡೀತು ಅಂತ ಮಾಡ್ತಾ ಇರ್ತಾರೆ. ರೇವಣ್ಣವ್ರು ಕೀ ಕೊಟ್ಟಾಗ ಈಗ ಗೊಂಬೆಗಳು ಕೀ ಕೊಟ್ಬಿಡ್ತಾರಲ್ಲ, ಹಂಗೆ ಆಗ್ಬಿಟ್ಟು ಗಿರಿ ಅಂತ ಈ ಟ್ರೈನಲ್ಲಿ ಸುತ್ತೋದು, ಮಕ್ಕಳಾಟ ಆಡ್ತದೆ. ಹಂಗೆ ನಮ್ಮ ಸ್ವರೂಪ ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಬಗ್ಗೆ ಆಗಲಿ ಅವ್ರ ಬಗ್ಗೆ ನಾವು ಯಾವತ್ತೂ ಅಗೌರವ ಮಾತಾಡೋಲ್ಲ. ಅವ್ರಿಗೆ ಒಂದೊಂದು ಸತಿ ನಮ್ಮ ರೇವಣ್ಣವ್ರು ಕೀ ಕೊಡ್ತಾರೆ ಗೊತ್ತಾ. ನಮ್ಮ ಮಕ್ಕಳು ಸಣ್ಣ ಹುಡುಗರು ಈಗ ಬರ್ತಾಯಿಲ್ಲ ಜಾತ್ರೆಯಲ್ಲಿ 30 ರೂಪಾಯಿ ತಗೊಂಡು ಕೀ ಕೊಟ್ಟರೆ ಆಗ್ಬಿಡ್ತದೆ. ಹಂಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬೇಕಾದ್ರೆ ನಾನು ದಾಖಲೆ ಸಮೇತ ನಾನು ಬಂದಿಲ್ಲ ಈ ನಮ್ಮ ಹಾಸನಿಗೆ. ನೆಕ್ಸ್ಟ್ ಇನ್ನೊಂದು ವಾರದಲ್ಲೇ ಬಂದು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ. ನಾನು ಮಾಜಿ MLC ಆಗಿದ್ದೇನೆ. ಪ್ರತಿ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯ ಆಗಿದೆ. ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತೀನಿ. ಈಗ ನಾಳೆ ಬಿಡುಗಡೆ ಆಗುತ್ತಲ್ಲ, ಅಲ್ಲೇ ಇರ್ತದೆ ಏನೇನಾಗಿದೆ ಅಂತ. ಈಗ ಹಾಸ್ಪಿಟ್ಲಿಗೆ 56 ಕೋಟಿ ಆಗಿದೆ ಅಂದರೆ ಯಾವ ಅರ್ಥ? ತಾಲೂಕು ಆಫೀಸ್ ಕಟ್ತಾರೆ ಅಂದರೆ ಯಾವ ಅರ್ಥ? ಈಗಿಲ್ಲ ಹಿಂದೆ BJP ಮಾಡಿದ್ದು ಅಂತ ಹೇಳ್ಬೋದು. ಬಟ್ ಇವತ್ತು ಹಣ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚನ್ನರಾಯಪಟ್ಟಣದಲ್ಲೇ ಒಂದು ಬಸವರಾಜ ಬೊಮ್ಮಾಯಿ ಅವರು, ಒಂದು SL ಭೈರಪ್ಪರು ಬಿಡುಗಡೆ ಮಾಡಿ ತಾವೆಲ್ಲ ಬಂದಿದ್ರು. ಅದಕ್ಕೆ 28 ಕೋಟಿ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು. ಟೆಂಡರ್ ಮಾಡೋಕ್ಕೆ ಮುಂಚೆ ಅಪ್ರೂವಲ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಚನ್ನರಾಯಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಹಾಜರಿದ್ದರು.
ನಗರದ ಹೇಮಾವತಿ ನಗರದ ನಿವಾಸಿಗಳಿಗೆ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಸಾರ್ವಜನಿಕರು ರಸ್ತೆ ಕಾಮಗಾರಿ, ಚರಂಡಿ ವ್ಯವಸ್ಥೆ ಸೇರಿದಂತೆ ವಿವಿಧ ಮೂಲಸೌಕರ್ಯ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಬಡಾವಣೆಯ ಸಮಸ್ಯೆಗಳನ್ನು ಪರಿಗಣಿಸಿ ಒಟ್ಟು 1.48 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹೇಮಾವತಿ ನಗರದಲ್ಲಿರುವ ಗಾಯತ್ರಿ ಭವನದ ರಸ್ತೆ, ಪುಟ್ಟೇಗೌಡರ ಮನೆಯ ರಸ್ತೆ ಹಾಗೂ ನೀರು ಮತ್ತು ಚರಂಡಿ ವ್ಯವಸ್ಥೆಗೆ ಅಗತ್ಯ ಇರುವ ಎಲ್ಲಾ ಕಾಮಗಾರಿಗಳಿಗೆ ಬಡಾವಣೆಯ ಜನರು ಹಾಗೂ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗುಣಮಟ್ಟದ ಕಾಮಗಾರಿಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಹೇಮಾವತಿ ನಗರದಲ್ಲಿ ಎಲ್ಲ ನಮ್ಮ ಹೇಮಾವತಿ ನಗರದ ನಿವಾಸಿಗಳ ಬೇಡಿಕೆಯಂತೆ ಏನು ಸಮಸ್ಯೆಗಳು, ಡ್ರೈನೇಜು, ಚರಂಡಿ ಮತ್ತು ರಸ್ತೆಯ ಸಮಸ್ಯೆ ಇತ್ತು. ಇವತ್ತೆಲ್ಲ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಕಾರ್ಪೊರೇಟರ್ ಅಂತ ಕೃಷ್ಣಮೂರ್ತಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಏನೊಂದು ಪಾಲಿಕೆಯಲ್ಲಿ ಟೆಂಡರ್ನ ಕರೆಸೋ ಮುಖಾಂತರ ಸುಮಾರು 1,48,00,000 ನಮ್ಮ ಇದರಲ್ಲಿ, ಮತ್ತು ಇನ್ನೊಂದು ನಮ್ಮ ಪಾರ್ಕ್ ಪಕ್ಕ ಅಲ್ಲೂ ಕೂಡ 47 ಲಕ್ಷ, ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೇವೆ, ಗುದ್ದಲಿ ಪೂಜೆನ ಕೂಡ ಮಾಡಿದ್ದೇವೆ. ಶೀಘ್ರದಲ್ಲೇ ಎಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿವಾಸಿಗಳಿಗೆ ಎಲ್ಲ ಕೆಲಸ ಕಾಮಗಾರಿಗಳಾಗುತ್ತೆ. ಹಲವಾರು ಕೆಲಸಗಳು ಹೇಮಾವತಿ ನಗರ ಭಾಗದಲ್ಲಿ ಆಗಬೇಕಾಗಿದೆ. ಎಲ್ಲ ತಮ್ಮ ಸಹಕಾರ, ನಮ್ಮ ನಿವಾಸಿಗಳ ಸಹಕಾರ, ತಮ್ಮ ಒಂದು ತಾಳ್ಮೆ ಇದ್ದರೆ ಎಲ್ಲದೂ ಕೂಡ ಖಂಡಿತವಾಗ್ಲಿ ನೆರವೇರಿಸ್ತೀವಿ. ನಾವು ಕೂಡ ಸ್ವಲ್ಪ ಅನುದಾನದ ಕೊರತೆಯಿಂದ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತೇನು 37 ಹಳ್ಳಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಗರ್ಭಕುರುಗಳಿನ ಕ್ಯಾನ್ಸರ್ ತಡೆಗಟ್ಟಲು ರಾಜ್ಯ ಸರ್ಕಾರ ಉಚಿತ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ರಾಧಮ್ಮ ಜನಸ್ಪಂದನ ಅಧ್ಯಕ್ಷ ಹೇಮಂತ್ ಕುಮಾರ್ ಬಿಎನ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 9 ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ಹಾಕುವುದರಿಂದ ಕ್ಯಾನ್ಸರ್ ತಡೆಗಟ್ಟಬಹುದಾಗಿದೆ. ಈ ಕುರಿತು ಭಾರತೀಯ ವೈದ್ಯಕೀಯ ಸಂಸ್ಥೆ ತಿಳಿಸಿದ್ದು, ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ಅವರು 2026 ಏಪ್ರಿಲ್ನಿಂದ ರಾಜ್ಯದ ಬಾಲಕಿಯರಿಗೆ ಉಚಿತವಾಗಿ HPV ಲಸಿಕೆಯನ್ನು ಹಾಕಿಸುವ ಕುರಿತು ಘೋಷಣೆ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಬಾಲಕಿಯರಿಗೆ ಉಚಿತವಾಗಿ ಲಸಿಕೆ ಹಾಕಿಸಿದರೆ ಕ್ಯಾನ್ಸರ್ ತಡೆಗಟ್ಟಬಹುದಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಈ ಹಿನ್ನೆಲೆ ನಾಳೆ ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಂತೆ ಮನವಿ ಮಾಡಿದರು. ಈಗ 50 ಜೊತೆ ಜೋಡೆತ್ತುಗಳನ್ನ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇರೋದು. 50 ಜೊತೆ ಜೋಡೆತ್ತುಗಳು ಯಾವ ಥರ ರೈತರುಗಳಿಗೆ ಯೂಸ್ ಮಾಡ್ಕೋತಾರೆ ಅಂತೇಳಿ ಕೊಡ್ತಿರೋದು. ಈಗ ಕಸಾಯಿಖಾನೆಗೆ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಒಂದು ಇದು ಮಾಡ್ತಿದ್ದೀವಿ. ಈಗೆಲ್ಲ ಕಡೆ ಹಳ್ಳಿಕಾರ ಏನಿದೆ, ಹಳ್ಳಿಕಾರನಲ್ಲಿ ಉಳುಮೆ ಮಾಡ್ತಿದ್ದಾರೆ, ಅಮೃತ್ ಮಾಲಲ್ಲಿ ಉಳುಮೆ ಮಾಡ್ತಿದ್ದಾರೆ. ಅವರು ಥರ ಮಲೆನಾಡು ಗಿಡ್ಡನೂ ಒಂದು ಸ್ಥಾನಮಾನ ಬರಬೇಕು ಅಂತೇಳಿ ನಾವೊಂದು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಮಲೆನಾಡು ಗಿಡ್ಡದಲ್ಲಿ ಈಗ ಆಲ್ರೆಡಿ ಅನೇಕ ನಮ್ಮ ರೈತರುಗಳು ಉಳುಮೆ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಉಳುಮೆ, ನಮ್ಮ ಹಾಸನ ಭಾಗದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಾನು ಮಲೆನಾಡು ಗಿಡ್ಡದಲ್ಲಿ ಉಳುಮೆ ಮಾಡಿ ತೋರಿಸಿದ್ದೀನಿ. ಅವನ್ನ ಜಾತ್ರೆಗೆ ಆಕರ್ಷಕ ಅಂತ ಹೇಳಿ ಕಟ್ಟಿ ಅವಕ್ಕೊಂದು ಪ್ರೈಸು ಕೂಡ ಬಂದಿದೆ, ಬಹುಮಾನ ಕೂಡ ಬಂದಿದೆ. ಚನ್ನರಾಯಪಟ್ಟಣ ಮತ್ತು ಬೂಕನ ಬೆಟ್ಟ ಅಂತ ಹೇಳಿ ಜಾತ್ರೆಯಲ್ಲಿ ಮಲೆನಾಡು ಗಿಡ್ಡನ ವಿಶೇಷವಾಗಿ ಒಂದು ಪರಿಚಯ ಮಾಡಿದ ಪ್ರಕಾರ ಅವಕ್ಕೆ ಒಂದು ಗೌರವಾನ್ವಿತವಾಗಿ ಪ್ರಶಸ್ತಿ ಕೂಡ ಬಂದಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಸಾಗರ್ ಸೋಮಶೇಖರ್ ಹಾಜರಿದ್ದರು. ನಗರದ ಬೀರನಹಳ್ಳಿ ಕೆರೆಯ ಬಳಿ 75 ಮನೆಗಳನ್ನು ತೆರವು ಮಾಡಿ 18 ವರ್ಷ ಕಳೆದರೂ ಪುನರ್ವಸತಿ ಕಲ್ಪಿಸದೆ ನಿರ್ಲಕ್ಷ್ಯ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ನಿರಾಶ್ರಿತ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2007 ಮೇ 11ರಂದು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ 75 ಮನೆಗಳನ್ನು ಜಿಲ್ಲಾಡಳಿತ ನೆಲಸಮಗೊಳಿಸಿತು. ಬಳಿಕ ಅಂದು ಶಾಸಕರಾಗಿದ್ದ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದ HS ಪ್ರಕಾಶ್ ಅವರು ಮನೆ ಕಳೆದುಕೊಂಡ 66 ಫಲಾನುಭವಿಗಳಿಗೆ ಕೃಷ್ಣನಗರದಲ್ಲಿ ನಿವೇಶನ ಒದಗಿಸುವ ಕುರಿತು ಹಕ್ಕುಪತ್ರ ವಿತರಿಸಿದರು. ಆದರೆ ಇಂದಿನವರೆಗೂ ನಿವೇಶನವನ್ನು ನೀಡದೆ ಸತಾಯಿಸಲಾಗುತ್ತಿದೆ. ಕಳೆದ 18 ವರ್ಷಗಳಿಂದ ನಿವೇಶನ ಸಿಗದೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನ್ಯಾಯಕ್ಕಾಗಿ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಕಚೇರಿ, ಮನೆ ಬಾಗಿಲಿಗೆ ಅಲೆದು ಹೈರಾಣಾಗಿದ್ದೇವೆ ಎಂದು ನೊಂದು ನುಡಿದರು. ಅದು ಯಾವುದೇ ದ್ವೇಷಕ್ಕೋಸ್ಕರ ಮನೆಯನ್ನು ಒಡೆದಾಕಿದ್ರು. ನಾವು ಯಾರ ಹೆಸರನ್ನು ಹೇಳಕ್ಕೆ ಇಷ್ಟಪಡಲ್ಲ. ಅದು ಒಡೆದಾಕಿರೋದ್ರಿಂದ 18 ವರ್ಷಗಳ ಕಾಲದಿಂದ ನಾವು ಎಲ್ಲ ಅಧಿಕಾರಿಗಳ ಹತ್ರ, ಎಲ್ಲ DC ಆಫೀಸ್ ಹತ್ರ ಯಾರು ಕೊಡ್ತಾರೆ, ಯಾವ MLA ಅವರು ಇದ್ದಾರೆ ಅಂತ ಅಲ್ಲೆಲ್ಲ ನಾವು ಹೋಗಿ ತುಂಬ ಕಷ್ಟಪಟ್ಟು ಎಲ್ಲರ ಹತ್ರ ಕಾಲಿಡಿದು ಭಿಕ್ಷೆ ಬೇಡಿದ್ವಿ. ಎಲ್ಲರೂ ಒಂದು ಮನೆ ಮಾಡಿಕೊಡಿ ಸರ್ ಅಂತವ. ನಮ್ಮ ಕಷ್ಟಕ್ಕೆ ಯಾವ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ನಮ್ಮ ಪರಿಸ್ಥಿತಿನ ಅವರಿಗಾಗಿದ್ದರೆ ಅವ್ರು ಏನು ಮಾಡ್ತಿದ್ರು? ನಮಗಿರೋಕ್ಕೂ ಒಂದು ಮನೆ ಯಾವುದೇ ಸೂಚನೆ ಕೊಡಲಿಲ್ಲ. ಕಾನೂನಿನ ಪ್ರಕಾರ ನೋಟಿಸ್ ಕೊಟ್ಟು, ಅವ್ರ ಎಚ್ಚರಿಕೆ ಕೊಟ್ಟು ಮನೆಗಳನ್ನ ಸರ್ಕಾರದ ಜಾಗದಲ್ಲಿ ಕಟ್ಟಿದರೂ ಕೂಡ ತೆರವು ಮಾಡಬೇಕು. ಆದರೆ ಏನು ಮಾಹಿತಿ ಕೊಡದೇನೆ 75 ಮನೆಯನ್ನು ನಿರ್ದಾಕ್ಷಿಣ್ಯವಾಗಿ ಒಡೆದಾಕ್ಬಿಟ್ರು. ಒಡೆದಾಕಿದ ಮೇಲೆ
66 ಜನ ಫಲಾನುಭವಿಗಳ ಪಟ್ಟಿ ಮಾಡಿದರು. ಆಗಿನ MLA ತಾಲೂಕಿನ ಗೊರೂರು ಹೇಮಾವತಿ ಅಣೆಕಟ್ಟಿನ ಮುಂಭಾಗದ 530 ಎಕರೆ ಪ್ರದೇಶದಲ್ಲಿ ಕೆಆರ್ಎಸ್ ಮಾದರಿ ಹೇಮಾವತಿ ಬೃಂದಾವನ ನಿರ್ಮಿಸಲು ಸರ್ಕಾರ ಶೀಘ್ರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಗೌರವ ಅಧ್ಯಕ್ಷ ಜಿಆರ್ ಹೇಮರಾಜ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ಜಲಾಶಯದ ಎದುರು ಸುಸಜ್ಜಿತವಾದ ಬೃಂದಾವನ ನಿರ್ಮಾಣಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸರ್ಕಾರ 200 ರಿಂದ 300 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಮುಂದಿಟ್ಟರೂ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಜಲಾಶಯ ನಿರ್ಮಾಣಕ್ಕಾಗಿ 60 ವರ್ಷಗಳಾಗುತ್ತಿದೆ. ಅಣೆಕಟ್ಟಿನ ಹಿನ್ನೀರಿಗೆ ಮತ್ತು ಮುಂಭಾಗಕ್ಕೆ ಇಲ್ಲಿನ ಗ್ರಾಮಸ್ಥರು ಸುಮಾರು 750 ಎಕರೆ ಜಮೀನನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಇದನ್ನು ಅಭಿವೃದ್ಧಿಪಡಿಸದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಕೂಡಲೇ ಸರ್ಕಾರ ಕ್ರಮ ಕೈಗೊಂಡಲ್ಲಿ ಸುಂದರವಾದ ಬೃಂದಾವನ ನಿರ್ಮಾಣವಾಗಲಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಎಂದರು. ಗೊರೂರು ಒಂದು ಪ್ರೇಕ್ಷಣೀಯ ಕೇಂದ್ರ ಬಿಂದು ಸ್ಥಳ. ಇಲ್ಲಿ ಸಾವಿರಾರು ಎಕರೆಗಳನ್ನ ರೈತರು ಭೂಮಿ ಕಳ್ಕೊಂಡು ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ 60 ವರ್ಷಗಳಾಗಿದೆ. ಆ ನಿರ್ಮಾಣದ ಜಾಗಕ್ಕೆ 750 ಎಕರೆ ಭೂಮಿಯನ್ನು ರೈತರಿಂದ ಪಡ್ಕೊಂಡಂಥ ಸರ್ಕಾರಗಳು ಇದುವರೆಗೆ 530 ಎಕರೆ ಜಾಗ ಹೇಮಾವತಿಯ ಅಣೆಕಟ್ಟೆ ಮುಂಭಾಗದಲ್ಲಿ ಖಾಲಿ ಉಳ್ಕೊಂಡಿದೆ. ನಮ್ಮ ಬೇಡಿಕೆ ಏನಪ್ಪ ಅಂತ ಅಂದರೆ, ಇಲ್ಲಿವರೆಗೂ ಭಾಳಷ್ಟು ಸರ್ಕಾರಗಳು ಆಡಳಿತ ಮಾಡ್ಕೊಂಡು ಆಳ್ಕೊಂಡು ಬಂದಿದ್ದಾರೆ. ಆದರೆ ಗೊರೂರಿನ ಹಾಸನ ಜಿಲ್ಲೆಯ ಹೇಮಾವತಿ ಅಣೆಕಟ್ಟೆ ತಾಣವನ್ನು KRS ಮಾದರಿ ಬೃಂದಾವನವನ್ನು ಮಾಡಿ ಅಂತೇಳಿ ಭಾಳಷ್ಟು ಸಲ, ಒಂದು 4-5 ಸಲ ನಾವು ಪ್ರೆಸ್ ಮೀಟು ಮಾಡಿದ್ದೀವಿ, ಸ್ಟ್ರೈಕು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಕಚೇರಿಗೂ ಕೂಡ ಹೋಗಿ ಮನವಿಯನ್ನು ತಲುಪಿಸಿ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ನಿಂಗರಾಜು, ಉಪಾಧ್ಯಕ್ಷ ಮಲ್ಲೇಶ್, ಖಜಾಂಚಿ ಪ್ರಕಾಶ್, ಸಂಚಾಲಕ ನವೀನ್ ಕುಮಾರ್ ಹಾಜರಿದ್ದರು. ನಗರದ SSM ಆಸ್ಪತ್ರೆಯಲ್ಲಿ ತಾಯಂದಿರು ಮತ್ತು ಶಿಶುಗಳ ವಿಶೇಷ ಆರೈಕೆಗಾಗಿ ನೂತನವಾಗಿ ಆರಂಭಿಸಲಾದ ಮಾಮ್ ಮೀ ಎಂಬ ಸುಸಜ್ಜಿತ ಮಾತೃತ್ವ ಘಟಕವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಉದ್ಘಾಟಿಸಿದರು. ಶಾಸಕರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಮಾತೃತ್ವ ಘಟಕವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ನಂತರ ಮಾತನಾಡಿ, ಮಾತೃತ್ವ ಘಟಕದ ಲೋಕಾರ್ಪಣೆಯು ಈ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶ್ರೀವಿದ್ಯಾ ಅವರು ಮಾತನಾಡಿ, ಗರ್ಭಿಣಿ ತಾಯಂದಿರು ಮತ್ತು ನವಜಾತ ಶಿಶುಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶವನ್ನು ಈ ಮಾಮ್ ಮೀ ಘಟಕ ಹೊಂದಿದೆ. ಮಾಮ್ ಮೀ ಮಾತೃತ್ವ ಘಟಕವು ಕೇವಲ ಚಿಕಿತ್ಸೆಯ ಕೇಂದ್ರವಲ್ಲ, ಇದು ತಾಯಿ ಮತ್ತು ಮಗುವಿಗೆ ಬೇಕಾದ ಸುರಕ್ಷತೆ ಮತ್ತು ಐಷಾರಾಮಿ ಆರೈಕೆಯನ್ನು ಒಂದೇ ಸೂರಿನಡಿಯಲ್ಲಿ ಒದಗಿಸುತ್ತದೆ. ಗರ್ಭಾವಸ್ಥೆಯು ಮಹಿಳೆಗೆ ಒಂದು ಪುನರ್ಜನ್ಮ ಇದ್ದಂತೆ. ಈ ಸಮಯದಲ್ಲಿ ಆಸ್ಪತ್ರೆಯು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯದ ಬಗ್ಗೆಯೂ ಅತ್ಯಂತ ಜಾಗರೂಕತೆಯಿಂದ ಮತ್ತು ಸೂಕ್ಷ್ಮವಾಗಿ ಕಾಳಜಿ ವಹಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಘಟಕವು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ವೈಯಕ್ತಿಕ ಮತ್ತು ಸೌಕರ್ಯಭರಿತ ಆರೈಕೆಯನ್ನು ಒದಗಿಸಲಿದೆ ಎಂದು ಅವರು ಭರವಸೆ ನೀಡಿದರು. ವತಿಯಿಂದ ಹೊಸದಾಗಿ ನಾವೊಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ. ಅದು ಮಾಮ್ಮಿ ಯೂನಿಟ್. ಮಾಮ್ಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್. ಏನಂದರೆ ನಮಗೆ ಸೇಫ್ಟಿ ಜೊತೆಗೆ, ಈಗ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಂದರಿಗೆ. ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಸುರಿನೂ ಕೊಡಬೇಕು. ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ, ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು, ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾಮ್ಮಿ ಅನ್ನೋ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಮಾಮ್ಮಿ ಘಟಕದ ಒಂದು ಮೂಲ ಉದ್ದೇಶ ಏನಂದರೆ ಸೇಫ್ಟಿ ಜೊತೆಗೆ ಲಕ್ಸುರಿನ ತಾಯಿಗೆ ಕೊಡಬೇಕು. ಅದ್ರ ಜೊತೆ 24 ಗಂಟೆ 7 ದಿನಗಳು ಸಹ ತೀವ್ರ ನಿಗಾ ಘಟಕಗಳು ಇರುತ್ತೆ, ಹಾಗೂ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಹಾಗೂ ಡಾಕ್ಟರ್ಗಳು ಸಹ ಲಭ್ಯ ಇರ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ ಯೋಗಾಭ್ಯಾಸ ಉದ್ಘಾಟನಾ ಸಮಾರಂಭದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಸದಸ್ಯರು, ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಲೆನಾಡು ಗಿಡ್ಡ ತಳಿಯ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನ ಹಾಗೂ ಸೋರೆಕಾಯಿಪುರ ಹಾಸನಗೂಳಿಯ ಗೋವು ದೇವಾಲಯ ಆಶ್ರಯದಲ್ಲಿ ಡಿಸೆಂಬರ್ 7ರಂದು ಹಿರಿಸಾವೆಯ ಮಲ್ಲಿಕಮ್ಮ ದೇವಾಲಯ ಮೈದಾನದಲ್ಲಿ ಮಲೆನಾಡು ಗಿಡ್ಡ ಹೋರಿ ಹಬ್ಬ 2025 ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಗೂಳಿ ಮಲೆನಾಡು ಗಿಡ್ಡ ತಳಿ ಸಂರಕ್ಷಕ ಶರತ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಗಿಡ್ಡ ತಳಿ ನಾಡಿನ ಐತಿಹಾಸಿಕ ಶ್ರೇಷ್ಠ ಹಾಗೂ ದುಡಿಮೆ ಮಿಶ್ರಿತ ತಳಿಯಾಗಿದೆ. ಇದರ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಇಂದು ಅತ್ಯಂತ ಅಗತ್ಯವಾಗಿದ್ದು, ರೈತರಿಗೆ ಗುಣಮಟ್ಟದ ಜೋಡೆತ್ತುಗಳನ್ನು ದೊರಕಿಸಲು ಹೋರಿ ಹಬ್ಬ ಆಯೋಜಿಸಲಾಗಿದೆ. ಈ ಹಬ್ಬದಲ್ಲಿ ಮಲೆನಾಡು ಗಿಡ್ಡ ತಳಿಯ 50 ಜೋಡಿ ಹೋರಿಗಳನ್ನು ಉಚಿತವಾಗಿ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗುವುದು. ಇದೇ ಸಂದರ್ಭದಲ್ಲಿ ಹೋರಿಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಡಿಸೆಂಬರ್ 7ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದ್ದು, ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಳೆದ 3 ದಿನ ಮುಂಚೆ ಈ HPV ಲಸಿಕೆ ಬಗ್ಗೆ ದೇಶದಲ್ಲೇ ಪ್ರಥಮ ರಾಜ್ಯ ಸಿಕ್ಕಿಮಲ್ಲಿ ಪ್ರೇಮ್ ಸಿಂಗ್ ಅವರು ಮುಖ್ಯಮಂತ್ರಿಯವರು ಎಲ್ಲ ಹೆಣ್ಣುಮಕ್ಕಳಿಗೂ 2026
ಏಪ್ರಿಲಿಂದ ಉಚಿತವಾಗಿ ಲಸಿಕೆಯನ್ನು ಹಾಕಿಸಲಾಗುವುದಂತ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಅಧಿಕೃತವಾಗಿ 2026ರಿಂದ. ಈಗ ಭಾರತ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪುತ್ತಿರುವಂಥ ದೇಶದಲ್ಲಿ. ಈ ಕ್ಯಾನ್ಸರ್ ಕಾಯಿಲೆಯನ್ನು ಅದರಲ್ಲಿ ಒಂದು ಭಾಗವಾದಂಥ ಹೆಣ್ಮಕ್ಳಿಗೆ ಗರ್ಭಕೊರಳ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ವ್ಯಾಕ್ಸಿನೇಷನ್ ಇದೆ. ಎಷ್ಟೋ ಜನಕ್ಕೆ ನಾನು ಕ್ಯಾಂಪ್ ಮಾಡಿದಾಗ ವ್ಯಾಕ್ಸಿನೇಷನ್ ಇದೆ ಅನ್ನೋದು ಕೂಡ ಅರಿವಿರಲಿಲ್ಲ. ಇನ್ನು ಕೆಲವರು ವ್ಯಾಕ್ಸಿನೇಷನನ್ನು ಖಾಸಗಿ ಆಸ್ಪತ್ರೆಯಲ್ಲಿ 3,500 4,000 ಕೊಟ್ಟು ಹಾಕ್ಸಿದ್ರು. ಈಗ ಪ್ರಸ್ತುತವಾಗಿ 2,500 ರೂಪಾಯಿ ಅದರ ಬೆಲೆ ಇದೆ ಒಂದು ವ್ಯಾಕ್ಸಿನೇಷನ್ ಖಾಸಗಿ ಆಸ್ಪತ್ರೆಯಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಜಾನಕಿರಿ ಹೇಮಂತ್, ಸಂಘಟಕರಾದ ಶರತ್ ಗೌಡ ಗೂಳಿ, ದರ್ಶನ್, ಸಿದ್ಧಾರ್ಥ್, ಸುಬ್ರಹ್ಮಣ್ಯ, ಯಶಸ್ ಹಾಜರಿದ್ದರು. ನಿರೀಕ್ಷೆ ಫೌಂಡೇಶನ್ ವತಿಯಿಂದ ಡಿಸೆಂಬರ್ 7ರಂದು ಹಾಸನ ವಾಕಥಾನ್ 2025 ಎಂಬ ಬೃಹತ್ ಸಾಮೂಹಿಕ ನಡಿಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷ ಸುಭಾಷ್ ತಿಳಿಸಿದರು. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 7ರಂದು ಬೆಳಗ್ಗೆ 7 ಗಂಟೆಗೆ ಹಾಸನಾಂಬ ಒಳಾಂಗಣ ಜಿಲ್ಲಾ ಕ್ರೀಡಾಂಗಣದಿಂದ ವಾಕಥಾನ್ ಪ್ರಾರಂಭವಾಗಲಿದೆ. ಬೆಳಗ್ಗೆ 9:30 ವೇಳೆಗೆ ಮುಕ್ತಾಯಗೊಳ್ಳಲಿದೆ. ಭಾಗವಹಿಸುವ ಟಾಪ್ 50 ವಾಕರ್ಗಳಿಗೆ ವಿಶೇಷ ಪದಕಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ನಗರದಲ್ಲಿ ಶಿಸ್ತುಬದ್ಧ ಸಂಚಾರ ನಿಯಮ ಪಾಲನೆ, ರಸ್ತೆ ಸುರಕ್ಷತೆ ಜೊತೆಗೆ ಆರೋಗ್ಯ ಜಾಗೃತಿ ಮೂಡಿಸಲಾಗುವುದು. ಪ್ರತಿ 100 ಮೀಟರ್ ಅಂತರದಲ್ಲಿ ಬಂಟಿಕ್ಸ್ ಹಿಡಿದು ವಿದ್ಯಾರ್ಥಿಗಳು ಈ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ ಎಂದರು. ಆರೋಗ್ಯದಿಂದ ನಡೆಯೋದ್ರಿಂದ ಎಷ್ಟು ಇಂಪಾರ್ಟೆಂಟ್, ನಡೆಯೋದಕ್ಕೆ ಯಾರಿಗೂ ಪ್ರತಿದಿನ ನಡೀತಾರೆ. ಆದರೆ ಸುಮ್ಮನೆ ಒಂದು ಇಂಟೆನ್ಷನ್ ಇಟ್ಕೊಂಡು ನಡೆದ್ರೆ ಅವ್ರದ್ದು ಹೆಲ್ತ್ ಒಳ್ಳೇದಾಗುತ್ತೆ. ಸೊ ಅವ್ರಿಗೆ ಯಾವುದೇ ಆಗಲಿ ದಿನವಿಡೀ ಪೂರ್ತಿ ಆಕ್ಟಿವಿಟಿ ಆಗಿರ್ಬೋದು ಮತ್ತು ಹೆಲ್ತಿ ಆಗಿರ್ಬೋದು. ನಡೆಯೋದ್ರಿಂದ ಇವಾಗ ಯಾವುದೇ ಶುಗರ್ ಪೇಷಂಟ್ಗಾಗಲಿ ಯಾರಿಗೇ ಆಗಲಿ ನಡಿಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಡೆಯೋದಕ್ಕೆ ಒಂದು ಸಣ್ಣ ಹೆಜ್ಜೆ ಇಡ್ಲಿ ಅಂತ ಅಂದ್ಬಿಟ್ಟು ನಾವು ನಿರೀಕ್ಷೆ ಫೌಂಡೇಶನ್ NGO ಇಂದ ಫ್ರೀಯಾಗಿ ಎಲ್ಲರನ್ನೂ ಆಮಂತ್ರಣಗೊಳಿಸ್ತಾ ಇದ್ದೀವಿ. ಪ್ರತಿಯೊಂದು ಏಜ್ನವ್ರಿಗೂ ನಡೆಯೋಕ್ಕೆ ಬರೋದ್ರಿಂದ ಕೊನೆ ಫುಲ್ ಆಕ್ಟಿವಾಗಿ ನಡೆಯೋ ತನಕ 90 ವರ್ಷ ಆಗಲಿ ಯಾರೇ ಆಗಲಿ ನಡೆಯೋದು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಆಮಂತ್ರಣ ಮಾಡ್ತಾ ಇದ್ದೀವಿ. ಹಾಸನಾಂಬ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಾಸನಾಂಬ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗಿ ಮತ್ತು ಸರೌಂಡಿಂಗ್ ವಾಪಸ್ ಹಾಸನಾಂಬ ಸ್ಟೇಡಿಯಮ್ಗೆ ಎಂಡ್ ಆಗುತ್ತೆ. ಆ ಕಡೆ NCC ಸರ್ಕಲ್ಲು ಮತ್ತು RC ರೋಡು ಮತ್ತು ಈ ಕಡೆ ಕವರ್ ಮಾಡಿಕೊಂಡು ವಾಪಸ್ಸು ಬರ್ತೀವಿ ನಾವು. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಹಾಜರಿದ್ದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ AIML ವಿಭಾಗದ ವತಿಯಿಂದ ಶುಕ್ರವಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಟೋಮೇಷನ್ 2025 ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ದಿನದ ತರಬೇತಿ ಹಾಗೂ ಸ್ಪರ್ಧಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ RT ದ್ಯಾವೇಗೌಡರು, ವಿದ್ಯಾರ್ಥಿಗಳಿಗೆ ಹೊಸತನವನ್ನು ಉತ್ತೇಜಿಸಲು ಹಾಗೂ ನೈಜ ಸಮಸ್ಯೆಗಳನ್ನು ಪರಿಹರಿಸಲು ಆಟೋಮೇಷನ್ ವರ್ಕ್ಶಾಪ್, ಹ್ಯಾಕಥಾನ್ ಮತ್ತು N8N ಸಾಫ್ಟ್ವೇರ್ ಆಧಾರಿತ ತರಗತಿಗಳು ಮತ್ತು ಸ್ಪರ್ಧೆಗಳು ಅತ್ಯಗತ್ಯ ಮಾರ್ಗದರ್ಶನವಾಗಿದೆ. ಇಂತಹ ಆಧುನಿಕ ತಾಂತ್ರಿಕ ಕಾರ್ಯಗಳು ವಿದ್ಯಾರ್ಥಿಗಳಿಗೆ ವೃತ್ತಿ ಜೀವನಕ್ಕೆ ಅಗತ್ಯ ಇರುವ ಹೊಸತನ, ಸಮಸ್ಯೆ ಪರಿಹಾರ ಮತ್ತು ಚಾತುರ್ಯತೆಯನ್ನು ಬೆಳೆಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ HT ಪಾಶ್ವನಾಥ್, ಇನ್ಚಾರ್ಜ್ ಪ್ರಾಂಶುಪಾಲರಾದ ಡಾ HS ನರಸಿಂಹನ್, AIML ವಿಭಾಗದ ಮುಖ್ಯಸ್ಥರಾದ ಡಾ BC ಅರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು. ಆಲೂರು ತಾಲೂಕಿನ ತೊಗರನಹಳ್ಳಿ ಗ್ರಾಮದಲ್ಲಿ ಹೆಜ್ಜೆಯನ್ನು ಕೊಡಿತದಿಂದ ರೈತರೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ತೊಗರನಹಳ್ಳಿ ಗ್ರಾಮದ ರುದ್ರಶೆಟ್ಟಿ ಎಂದು ಗುರುತಿಸಲಾಗಿದೆ. ರುದ್ರಶೆಟ್ಟಿ ಅವರು ಜಾನುವಾರುಗಳಿಗೆ ಮೆಕ್ಕೆಜೋಳ ಕುಯ್ದುಕೊಂಡು ಬರುವಾಗ ಅವರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿದೆ. ಇದರಿಂದ ತೀವ್ರ ಅಸ್ವಸ್ಥಗೊಂಡ ಅವರನ್ನ ಪತ್ನಿ ಮಂಜುಳಾ ಅವರು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರುದ್ರಶೆಟ್ಟಿ ಅವರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು, ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಕಡ್ದಿದ್ದೆ ಒಂದು ನವಕನಪ್ಪ ಬಕ್ಕನೆ ಹಸ್ರಿಗೆ ಕೈಕೊಂಡ್ರು. ಆಂಬ್ಲೆನ್ಸ್ ಬತ್ತು ಕರ್ಕೊಂಬಂದೆ. ಅಪ್ಪ ಅಯ್ಯೋ ನನ್ನ ದೇವ್ರಿಲ್ದೆ ನನ್ನ ಮನೆಗೆ ಹೆಂಗೋಲಪ್ಪ, ನನ್ನ ದೇವ್ರಿಲ್ದೆ ಹೆಂಗೋಲು ದೇವ್ರೇ. ಅಪ್ಪ ನನ್ನ ದೇವರು ನನ್ನ ಬಿಟ್ಟು ಅಪ್ಪ ಹೆಂಗೆ ವಾ. ಅಯ್ಯೋ ಮಂಜು, ಅಯ್ಯೋ ಒಳಗೆ ಇದೆಯಲ್ಲೇ ಅನ್ನೋದು ಕಾಣವ್ವ. ಯಾರವ್ವ ನನ್ನ ಹಂಗನ್ನೋರು ಅವ್ವ. ಅಯ್ಯೋ ಅಯ್ಯೋ ನಮ್ಮಪ್ಪ, ಅಯ್ಯೋ ಅವ್ವ, ಅಯ್ಯೋ ಅವ್ವ. ಏನೋ ಒಳ್ಳೆಯದು ಕೆಟ್ಟದ್ದು ಹೇಳಲಿಲ್ಲ ಕಣವ. ನನ್ನ ಗಂಡ ಏನು ಹೇಳಲಿಲ್ಲ. ದ್ವಾಸೆ ಚೆನ್ನಾಗಿ ಅವ್ವ ನಿನ್ನ ಜ್ವಾಳ ಮುರಿತೇರು ಇದ್ವಲ್ಗೆ ಹೋಗು ಅಂತ ಹೇಳ್ತು ಕಣವ್ವ. ಯಾಕಂಗೆ ಮಾಡ್ತೀಯೇ ಸಂತ ಎಲ್ಗೋದ ನೋಡಿ ಅಂತೂ. ನಾನು ಅವನ ಹುಡುಕೆ ಹೋದೆ, ಜೇನು ಕಡ್ದ್ರಿಂಗ ಆತೈತೆ ಅಂತ ಗೊತ್ತಿಲ್ಲ. ಅಯ್ಯೋ ದೇವ್ರೇ ಭಗವಂತ, ಅವ್ವ ಅಯ್ಯೋ ಭಗವಂತ, ಅವ್ವ ಅಯ್ಯೋ ಅವ್ವ ಅವ್ವ
ನನ್ನ ಜೀವನ ಇಲ್ಲ ನನಗೆ ಸರ್ಕಾರದ ಕಟ್ಟುನಿಟ್ಟಿನ ನಿಯಮಾವಳಿಗಳಿಂದಾಗಿ ಹೋಮ್ ಸ್ಟೇ ನೋಂದಣಿ ಪ್ರಕ್ರಿಯೆ ಕಷ್ಟಕರವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಕಲೇಶಪುರ ತಾಲೂಕು ಹೋಮ್ ಸ್ಟೇ ಮಾಲೀಕರ ಸಂಘ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 2026ರ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಸಕಲೇಶಪುರದ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಂದ ಪ್ರತಿ ತಿಂಗಳು ಸುಮಾರು 15 ಕೋಟಿಗೂ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಈ ಕಾರಣಕ್ಕಾಗಿ ಸರ್ಕಾರವು ಈ ಪ್ರದೇಶದ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು. ಈ ವಿಷಯಗಳನ್ನು ಮುಂಬರುವ ವಿಧಾನಸಭೆಯಲ್ಲಿ ಚರ್ಚಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಮೂರನೇದಾಗಿ ಸ್ಥಳೀಯವಾಗಿ ಕೆಲಸಗಳನ್ನ ಹೆಚ್ಚು ಕೆಲಸಗಳು ಸಿಗ್ತವೆ ಸ್ಥಳೀಯ ಯುವಕರುಗಳಿಗೆ, ಮತ್ತೆ ಸ್ಥಳೀಯವಾಗಿ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತೆ. ಯಾಕಂದ್ರೆ ಹೋಮ್ ಸ್ಟೇ ಅಂತೇಳಿ 100 ಜನ ಬಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ಸಕಲೇಶಪುರದ ತಾವೆಲ್ಲರೂ ಕೂಡ ಇಲ್ಲೇ ಪರ್ಚೇಸ್ ಮಾಡ್ತೀರಾ. ಇಷ್ಟೆಲ್ಲ ಅನುಕೂಲಗಳಿದ್ದು ಸುಮಾರು 70 ಹೋಮ್ ಸ್ಟೇ ಅಂದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಕೂಡ ಕನಿಷ್ಠ ಅಂದ್ರೆ 1 ರಿಂದ 1.5 ಕೋಟಿ ಕನಿಷ್ಠ ನಾವು ಹೇಳ್ತಾ ಇರೋದು. ಅದು 2 ಕೋಟಿ ಆಗ್ಬೋದು ಅಥವಾ 3 ಕೋಟಿ. 300 ಹೋಮ್ ಸ್ಟೇ ಆದ್ರೆ ಕನಿಷ್ಠ 2 ಲಕ್ಷ ಅಂದ್ರೆ 6 ಕೋಟಿ ಟರ್ನ್ ಓವರ್ ಆಯ್ತು. 6 ಕೋಟಿ ಟರ್ನ್ ಓವರ್ ನಮ್ಮ ಸಕಲೇಶಪುರದ ಒಳಗಡೆ ನೀಡಿದ್ರೆ ಎಷ್ಟು ವ್ಯಾಪಾರಸ್ಥರಿಗೆ ಅನುಕೂಲ ಆಗುತ್ತೆ, ಎಷ್ಟು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ನಾನು ನೋಡಿದೆ ಆಕ್ಚುಲಿ ಹಿಂದೆ ನಿಮ್ಮ ಹೋಮ್ ಸ್ಟೇ ಅಸೋಸಿಯೇಷನ್ ಇಂದ ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಕಸಗಳನ್ನ ತೆಗೆದು ಶುಚಿ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ. ಈ ವೇಳೆ ಹೋಮ್ ಸ್ಟೇ ಮಾಲೀಕರ ಸಂಘದ ಕಾರ್ಯದರ್ಶಿ ಪ್ರಸನ್ನ, ಸಂಘದ ಅಧ್ಯಕ್ಷ ಮಲ್ಮನೆ ಪುರುಷೋತ್ತಮ್, ರೆಸಾರ್ಟ್ ಮಾಲೀಕರ ಸಂಘದ ಕಾರ್ಯದರ್ಶಿ ಹರೀಶ್ ಕಾಡುಮಕ್ಕಿ ಉಪಸ್ಥಿತರಿದ್ದರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿನ ಒಳಜಗಳದಿಂದಾಗಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬಂತಾಗಿದ್ದು, ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುತ್ತಿದೆ. ಇದರಿಂದ ಬಿಜೆಪಿಯ ಶಾಸಕರನ್ನ ಕಾಣಲು ಸಾಧ್ಯವಾಗುತ್ತಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅಭಿಪ್ರಾಯಪಟ್ಟರು. ಗುಬ್ಬಿ ಪಟ್ಟಣದ ಏವಿಕೆ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಿಜೆಪಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಬಲರಾಮ್ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುಬ್ಬಿಯಲ್ಲಿ ನಾಯಕರ ಕೊರತೆ ಇಲ್ಲದಿರುವುದು ಮುಳ್ಳಾಗಿದೆಯೇ ಎಂದು ಅನಿಸುತ್ತದೆ. ಒಬ್ಬರ ಕಾಲು ಇನ್ನೊಬ್ಬರು ಎಳೆಯುವುದರಿಂದಲೇ ಲೋಕಸಭಾ ಚುನಾವಣೆಯಲ್ಲಿ 25,000ಕ್ಕೂ ಅಧಿಕ ಅಂತರದಿಂದ ಮತ ಹಾಕಿಸುವವರು ವಿಧಾನಸಭಾ ಚುನಾವಣೆಯಲ್ಲಿ ಏಕೆ ಅದು ಆಗುತ್ತಿಲ್ಲ? ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸುವುದು ನಮ್ಮೆಲ್ಲರ ಮೇಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೆ. ಅವರ ನೇತೃತ್ವದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆ ನಡೆಯುತ್ತದೆ. ರಾಜ್ಯದಲ್ಲಿ 130ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬಿಜೆಪಿ ಸ್ವಂತ ಪಕ್ಷದಲ್ಲಿ ಅಧಿಕಾರಕ್ಕೆ ಬರುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಬರೋದ್ರ ಜೊತೆಯಾಗಿ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಪಡೆಯೋದಕ್ಕೆ ಇವತ್ತಿನಿಂದ ಕಾರ್ಯೋನ್ಮುಖರಾಗೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಹೇಳಿ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. 5ನೇ ತಾರೀಕು ಏನು ಅಧಿಸೂಚನೆ ಆಗಿದೆ, ಏಪ್ರಿಲ್ 5ನೇ ತಾರೀಕು ಗ್ರಾಮ ಪಂಚಾಯತಿ ಚುನಾವಣೆ 27ಕ್ಕೆ 27ರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕಾರ್ಯಕರ್ತರು ಅಧಿಕಾರ ಚುನಾವಣೆ ಹಿಡಿಯೋದಕ್ಕೆ ನಮ್ಮ ಏನು ನೂತನ ಗುಬ್ಬಿ ಮಂಡಲದ ಅಧ್ಯಕ್ಷರ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬೈರಪ್ಪ, ಮುಖಂಡರಾದ ಎಸ್ಟಿ ದಿಲೀಪ್ ಕುಮಾರ್ ಸೇರಿದಂತೆ ಪಕ್ಷದ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವಟಪರ್ವಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರುತೇಶ್ವರ ಜಾತ್ರೆಯು ಸಡಗರ ಸಂಭ್ರಮದಿಂದ ಜರುಗಿತು. ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ದೊಡ್ಡ ಕಳಸವನ್ನ ಮೆರವಣಿಗೆಯಲ್ಲಿ ತಂದು ಲಘು ರಥೋತ್ಸವ ಪ್ರಾರಂಭಿಸಲಾಯಿತು. ಸಾಯಂಕಾಲ ಶಿಡ್ಗನಹಳ್ಳಿ ಗ್ರಾಮದ ಭಕ್ತರು ತಂದ ಹಗ್ಗದೊಂದಿಗೆ ಮಹಾರಥೋತ್ಸವ ಪ್ರಾರಂಭವಾಯಿತು. ಮೈಸೂರು ಸಂಸ್ಥಾನ ಮಠದ ಕುದುರೆಮೋತಿಯ ವಿಜಯ ಮಹಾಂತ ಮಹಾಸ್ವಾಮಿಗಳು ಹನುಮ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಸುತ್ತಮುತ್ತಲಿನ ಅನೇಕ ಭಕ್ತರು ರಥೋತ್ಸವಕ್ಕೆ ಹೂವು, ಹಣ್ಣು ಮತ್ತು ಉತ್ತುತ್ತೆ ಎಸೆದು ಸಂಭ್ರಮಿಸಿದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿವಿಧ ಸಮುದಾಯ ಭವನಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಗೆ ಚಾಲನೆ ನೀಡಿದರು. ಮಲಹಳ್ಳಿ ಮಾಳದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ, ಕುಂದೂರು ಮೊಳೆ ಗ್ರಾಮದಲ್ಲಿ ಭಗೀರಥ ಉಪ್ಪಾರ ಸಮುದಾಯ ಭವನ, ಕುಂದೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಮುಂದುವರಿದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ಎಲ್ಲ ವರ್ಗದ ಸಮುದಾಯಗಳನ್ನು ಗುರುತಿಸಿ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಅಲ್ಲದೆ ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿಗಾಗಿ 500 ಕೋಟಿ ಅನುದಾನವನ್ನು ನೀಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ಥರದ ವ್ಯಕ್ತಿಪೈ ಕೈ ಸಾಕಿ ಪರಿಪೂರ್ಣವಾಗಿ ಇವತ್ತು ನಮ್ಮ ಪ್ರತಾಪ್ ಇಂಜಿನಿಯರ್ ಇರ್ಬೋದು, ಪರಿಪೂರ್ಣ ಮಾಡುವಂಥ ರಾಜ್ಯಗಳು ಹೋಗ್ಲಿಕ್ಕಿಲ್ಲ, ಇಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ ಯಾರು ಕೂಡ ನೀವು ಊಹಿಸ್ಕೊಂಡಿಲ್ಲ. ರಾಮಪುರದಲ್ಲೂ ಕೂಡ ಒಂದು ಅಂಬೇಡ್ಕರ್ ಭವನದ ನಿರ್ಮಾಣ 5ನೇ ತಾರೀಕು ಪೂರ್ಣ ಆಯಿತು. ಅಲ್ಲೂ ಕೂಡ ತಾವು ನೋಡ್ಬೋದು, ಅಲ್ಲೂ ಕೂಡ ಇದರಷ್ಟೇ ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿ ಅದು ಕೂಡ ಉದ್ಘಾಟನೆ. ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕರ ಸರ್ಕಾರ ಅಧಿಕಾರದ ಮೇಲೆ ಸಾಮಾಜಿಕ ಸರ್ಕಾರವನ್ನು ಮುನ್ನಡೆಸ
ಆಗ್ತಕ್ಕಂಥ ಧರ್ಮದ ಎಲ್ಲ ವರ್ಗದ ಸರ್ವರಿಗೂ ಕೂಡ ನ್ಯಾಯವನ್ನು. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ರಾಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ತಮ್ಮ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರು ಗುಬ್ಬಿ ಬಿಜೆಪಿ ಮುಖಂಡರಾದ ಬಿಎಸ್ ನಾಗರಾಜ್ ಮತ್ತು ದಿಲೀಪ್ ಕುಮಾರ್ ಅವರ ಆರೋಪಗಳಿಗೆ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿದ್ದಾರೆ. ತಮ್ಮ ಮೇಲೆ ಮಾಡಿರುವ ಹಣ ಲೂಟಿಯ ಆರೋಪ ಆಧಾರ ರಹಿತ ಎಂದು ಹೇಳಿದ ಅವರು 25 ವರ್ಷ ನಿರ್ದೇಶಕರಾಗಿದ್ದ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಅವರು ಎ ಗ್ರೇಡ್ನಲ್ಲಿದ್ದ ಡೈರಿಗಳನ್ನು ಸಿ ಗ್ರೇಡ್ಗೆ ತಂದಿರುವುದು ಅವರ ಸಾಧನೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ದೂರದ ಊರಿಗೆ ಹೋಗುವುದನ್ನು ತಪ್ಪಿಸಲು ಹಾಲಿನ ಉಪಕೇಂದ್ರಗಳನ್ನು ಮಾಡಿರುವುದು ಮತ್ತು ಪ್ರತಿ ಡೈರಿಗಳಿಗೂ ಕಂಪ್ಯೂಟರ್ ಒದಗಿಸಿರುವುದು ತಪ್ಪೇ ಎಂದು ಪ್ರಶ್ನಿಸಿದರು. ಅಲ್ಲೆಲ್ಲ ಮಹಿಳಾ ಸಂಘನೇ ಇರೋದು, ಅಲ್ಲೇನು ಜೆಂಟ್ಸ್ ಸಂಘ ಕೊಟ್ಟಿಲ್ಲ. ಯಾಕಂದ್ರೆ ಭಯ ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ ನನ್ನ ಮುಂದೆ ಅಂತ ಪರಮ ಏಜಾಗಿದ್ದವ್ರು ಅಮ್ಮನ ಅಧ್ಯಕ್ಷ ಮಾಡಿದ್ದಾರೆ. ಪಾಪ ಅಲ್ಲಿ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಬಿಲ್ಡಿಂಗ್ ಕಟ್ಕೊಂಡಿಲ್ಲ, ಒಂದು ಬೇಡ ಹೋಗ್ಲಿ ಒಂದಷ್ಟು ಸ್ಟೆಪ್ ಯೋಜನೆಗೆ ಸೇರಿಸಿದ್ರೆ ಒಂದಷ್ಟು ದುಡ್ಡು ಬರುತ್ತೆ, ದುಡ್ಡು ಕೊಟ್ಟು ಆ ದುಡ್ಡನ್ನ ಇದರಲ್ಲಿ ಅದಕ್ಕೆ ಬಡ್ಡಿ ಇರಲ್ಲ, ಹಾಗಾಗಿ ಹಾಗೆ ಕೊಡ್ತೀವಿ. ಆ ದುಡ್ಡನ್ನ ಹಾಲಿನ ಕಟಾವು ಮಾಡ್ತಾರೆ, ಅದರಲ್ಲಿ ಸ್ಟೆಪ್ ಯೋಜನೆ ಇದನ್ನು ಕೊಟ್ಟಿಲ್ಲ. ಕಂಪ್ಯೂಟರ್ ಬೇಡವಾ ಹೋಗ್ಲಿ, ಫ್ಯಾಟ್ ಮೇಲೆ ದುಡ್ಡು ಕೊಡ್ಬೇಕು. ಅವ್ರು ಪಕ್ಕದಲ್ಲಿ ಕುತ್ಕೊಂಡು ನಾಗರಾಜ್ ಅವರು ಹಿಂದಿನ ಒಂದ್ಸಲ ಜ್ಞಾಪಿಸ್ಕೋಬೇಕು ಅವ್ರ ಗೆಲುವಿಗೆ ಯಾರು ಕಾರಣ ಅಂತ. ನಮ್ಮ CS ಪುರ ಒಬ್ರಿಗೆ ಎಲ್ಲರಿಗೂ ಗೊತ್ತು ಅಲ್ವಾ ಅವ್ರ ಗೆಲುವಿಗೆ. ಅವ್ರು ಈಗ ಹೋಗಿ ಫೇಸ್ ಮಾಡ್ಲಿ, ಈಗ ಹೋಗಿ ಅವ್ರ MLA ಎಲೆಕ್ಷನ್ ಹೋಯ್ತು ಗೊತ್ತು ಅವ್ರಿಗೆ. ಅವರು ಹಂಗೆ ತಾಕತ್ತಿದ್ರೆ ಅದು ಆ ತಾಕತ್ತೆಲ್ಲ ತೋರಿಸ್ಬಿಟ್ಟು ಇನ್ನೇನ್ ತಾಕತ್ ತೋರ್ಸೋಣ ಇವ್ರಿಗೆ. ತಾಕತ್ತಿದ್ರೆ ಏನ್ ತಾಕತ್ ಎಷ್ಟು ಸಲ ತೋರಿಸ್ತು? 5 ಸಲ MLA, 5 ಸಲ MLA. ಇನ್ನೆಷ್ಟು ತಾಕತ್ ತೋರ್ಸೋಣ? ನಮಗೂ ಸಾಕಾಗಲಿ. ಪದೇ ಆ ಪದ ಅವ್ರಿಗೆ ಅದನ್ನ ಅನ್ವಯಿಸಿದ್ದು ಹೊರತು ನಮಗಲ್ಲ. ನಾವು ಅದನ್ನ ತಾಕತ್ತಿದ್ರೆ ಅಂತ ನಾವು ಹೇಳ್ಬೇಕು. 800 ವರ್ಷಗಳ ಇತಿಹಾಸ ಹೊಂದಿರುವ ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮದ ಆರಾಧ್ಯ ದೈವ ಶ್ರೀ ರುದ್ರಮುನೀಶ್ವರ ಸ್ವಾಮಿಯ ಮಹಾರಥೋತ್ಸವವು ಗುರುವಾರ ಸಂಜೆ ಅಪಾರ ಭಕ್ತರ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಈ ರಥೋತ್ಸವದಲ್ಲಿ ನವದಂಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಇಲ್ಲಿನ ವಿಶೇಷ ಸಂಪ್ರದಾಯವಾಗಿದೆ. ಭಕ್ತರು ಬೇಡಿದ್ದನ್ನು ಈಡೇರಿಸುವ ಶಕ್ತಿ ದೇವರಿಗಿದೆ ಎಂಬ ನಂಬಿಕೆ ಇದೆ. ಈ ವೇಳೆ ಮಲ್ಲು ಮಾಟ್ರಂಗಿ ಅವರು ಮಾತನಾಡಿ, ತಾಲೂಕಿನ ಬಿನ್ನಾಳ ಗ್ರಾಮದಿಂದ ನಂದಿಕೋಳು ಆಗಮಿಸಿದ ತಕ್ಷಣವೇ ರಥೋತ್ಸವಕ್ಕೆ ಚಾಲನೆ ದೊರೆಯಿತು. ನವದಂಪತಿಗಳು ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ಪ್ರತೀತಿ ಇದೆ. ದೂರದ ಊರುಗಳಿಂದ ಲಕ್ಷಾಂತರ ಜನರು ಆಗಮಿಸಿ ದೇವರ ದರ್ಶನ ಪಡೆದರು ಎಂದು ತಿಳಿಸಿದರು. ಈ ವೇಳೆ ಮಠದ ಶ್ರೀಗಳು, ತಾಲೂಕು ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಆರಕ್ಷಕರು ಸೇರಿದಂತೆ ಇತರರು ಹಾಜರಿದ್ದರು. ಜಾತ್ರೆ ಭಾಗದ ಜಿಲ್ಲೆ ಅಷ್ಟೇ ಜಿಲ್ಲೆ ರಾಜ್ಯಾದ್ಯಂತ ಜಾತ್ರೆ ಪ್ರಸಿದ್ಧಿಯಾಗೈತಿ. ಸಿದ್ದೇಶ್ವರ ಒಂದು ಐತಿಹಾಸಿಕ ಜಾಗೃತ ಸ್ಥಳ ಆಗೈತಿ. ಇದೆಲ್ಲ ಹೊಸದಾಗಿ ಬಂದು ಸಿದ್ದೇಶ್ವರನ ಪಾತ್ರರಾಗಿ ನೀವೆಷ್ಟು ವರ್ಷ ಬರಕತ್ತೀರಿ ಜಾತ್ರೆ? ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ರಸ್ತೆ ಮೇಲೆ ಊಟ ಮಾಡುವ ಮೂಲಕ ಶುಕ್ರವಾರ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಕಳೆದ 30 ವರ್ಷಗಳಿಂದ ಗಡಿಕೇಶ್ವರ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು, ಇದು ಸುತ್ತಮುತ್ತಲಿನ ಜನರಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದೆ. ಪ್ರತಿದಿನ 300ಕ್ಕೂ ಹೆಚ್ಚು ಜನರು ಈ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. ಇಷ್ಟೆಲ್ಲ ಅನುಕೂಲಗಳಿದ್ದರೂ ಸಹ ಸಮುದಾಯ ಆರೋಗ್ಯ ಕೇಂದ್ರವನ್ನು ಡಿಗ್ರೇಡ್ ಮಾಡಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವುದಲ್ಲದೆ ಸ್ಥಳೀಯರ ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ತರುವ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ಅದನ್ನು ಕೂಡಲೇ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಸಮಸ್ಯೆಗಳಿಗೆ ಸ್ಪಂದಿಸಬೇಕಲ್ಲ. ಈ ತಾಯಂದರು ಎಲ್ಲಾ ಕೆಲಸ ಬಿಟ್ಟು ಬರ್ತೀರಿ, ಅವ್ರಿಗೊಂದು ಬೇರೆ ಕೆಲಸ ಇದೆಯಾ? ಹರ್ಷಿ ಗುಪ್ತಾ ಅವರಿಗೆ ತಟ್ಟಬೇಕಿದು ಸುದ್ದಿ. ಹರ್ಷಿ ಗುಪ್ತಾ ಅವರು ಆಫೀಸರ್ಗಳಿಗೆ ಕಂಟ್ರೋಲ್ ಮಾಡ್ಲತ್ತಿಲ್ಲ. THO ಬರಲ್ಲ, ಹಳ್ಳಿಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಡಾಕ್ಟರ್ಗಳು ಬರಲ್ಲ. ಅದ್ರ ಬಗ್ಗೆ ನಿಗಲ್ಲ. ಹರ್ಷ ಗುಪ್ತಾ ದವಾಖಾನೆಗಳು ತೆಗ್ತಾನ, ಕೀಲಿ ಹಾಕ್ತಾನ. ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿವಿ, ಕೀಲಿ ಹಾಕ್ತಾರೆ. ಆಡ್ಲಾ ಕಟ್ಟಿರಿ. ಅವು ಎಲ್ಲ ಡಾಕ್ಟರ್ಗಳು ತಾಲೂಕಾ ವೈಸ್ ಹೋಲಿಕೆ ಆಗ್ತದ ಬಡವರಿಗೆ. ದಯವಿಟ್ಟು ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇದಕ್ಕೆ ಬಂದ ಕೇಸಿ ನಮಗೆ ವಾಗ್ದಾನ ಮಾಡಬೇಕು. ಇದು ಗಡಿಕೇಶ ಆರೋಗ್ಯ ಕೇಂದ್ರ ಹಿಂಗೆ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳಿದಾಗ ಮಾತ್ರ ಈ ಮುಷ್ಕರ. ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶಕ್ಕೆ ಸಿದ್ಧತೆ. ಸಚಿವ ಕೃಷ್ಣ ಬೈರೇಗೌಡರಿಂದ ಕೂಲಂಕುಷ ಪರಿಶೀಲನೆ. ಕಾರ್ಯಕ್ರಮ ಕುರಿತು ಅಧಿಕಾರಿಗಳಿಗೆ ಸೂಚನೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಗೊಂದಲಕ್ಕೆ ಬ್ರೇಕ್. ಅಶೋಕ್ ಹಾರನಹಳ್ಳಿ ಬಣಕ್ಕೆ ಹಿನ್ನಡೆ. ಆಡಳಿತ ಮಂಡಳಿ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಕೋರ್ಟ್ ಆದೇಶ.
ಸರ್ಕಾರ ಅಭಿವೃದ್ಧಿಯಲ್ಲಿ ತಾರತಮ್ಯವಿಲ್ಲ, ರೇವಣ್ಣ ಚಿಲ್ಲರೆ ಗಿರಾಕಿ ಒಂದು ಆರೋಪ ಮಾಡುವುದನ್ನು ಕಲಿತಿದ್ದಾರೆ. ಎಚ್ಡಿ ರೇವಣ್ಣಗೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ವ್ಯಂಗ್ಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.